ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಚೈತ್ರ ಹಾಶ್ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಬನ್ನಿ, ಮೈಸೂರು ಪಾಕ್ ಮಾಡೋದು ಹೇಗೆ, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಪಾಕ್ ಮಾಡೋದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. ಮೊದಲೇದಾಗಿ ಇಲ್ಲಿ 1 ಕಪ್ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ, ತುಪ್ಪನ ಕರಗಿಸ್ಕೊಂಡಿದ್ದೀನಿ. ಇಲ್ಲಿ 1 ಕಪ್ಪಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ, 1 ಕಪ್ ನೀರು, ಹಾಗೆ 1 ಕಪ್ ಸಕ್ಕರೆ. ನಾನು ಸಕ್ಕರೆ ಕಡಲೆ ಹಿಟ್ಟು ಎರಡೂ ಸೇಮ್ ಮೆಜರ್ಮೆಂಟ್, ಅದೇ ರೀತಿಯಲ್ಲೇ ನೀರು ಕೂಡ ಮೆಜರ್ಮೆಂಟ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮೈಸೂರು ಪಾಕ್ ಮಾಡೋದಕ್ಕೆ ಅಂತ ನೋಡೋಣ ಬನ್ನಿ. ಹಾಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಇಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ, ಕಪ್ಪಷ್ಟು ಸಕ್ಕರೆ. ಸೊ ಮೊದಲನೇದಾಗಿ ಇದು 1 ಎಳೆ ಪಾಕ ಇದ್ದೀನಿ ಗ್ಯಾಸ್ ಮೇಲೆ. ಸೊ ಇದು ಚೆನ್ನಾಗಿ ಕುದಿಬೇಕು, 1 ಎಳೆ ಪಾಕ ಬರೋ ತನಕ. ಅಷ್ಟರಲ್ಲಿ ನಾವು ಈ ಕಡೆ ಕಡಲೆ ಹಿಟ್ಟನ್ನ ಹುರ್ಕೊಂಬಿಡೋಣ. ಇಟ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನ ಕೂಡ ನಾನು ಚೆನ್ನಾಗಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಅಷ್ಟೇ ಫಸ್ಟ್ ಯೂಸ್ ಮಾಡುವಾಗ ಜರಡಿ ಮಾಡಿ ಯೂಸ್ ಮಾಡಿ. ಇಲ್ಲಿ ಪಾನು ಬಿಸಿಯಾಗಿದೆ, ಅದಕ್ಕೆ ನಾನು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಜಸ್ಟ್ ಹಸಿಯ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಇಲ್ಲಾಂದರೆ ಬೇಗ ಸೀದೋಗುತ್ತೆ, ಹಾಗೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಇದು ಹಸಿಯ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಸೊ ಇಲ್ಲ ಅಂತಂದರೆ ಅದು ತಿನ್ನುವಾಗ ಕಡಲೆ ಹಿಟ್ಟು ಹಸಿ ಸ್ಮೆಲ್ ಬರುತ್ತೆ. ಹಾಗಾಗಿ ಹಿಡಿದಂಗೆ ಹುರ್ಕೊಳ್ಳಿ. ಇದು ಕುದೀತಾ ಇದೆ, ಇದು ಚೆನ್ನಾಗಿ ಕುದ್ದ ಮೇಲೆ 1 ಎಳೆ ಪಾಕ ಬರಬೇಕು. ಸೊ ಅಷ್ಟರಲ್ಲಿ ಇದನ್ನು ಕೂಡ ಹುರ್ಕೊಂಬಿಡೋಣ. ನೀವು ಕಡಲೆ ಹಿಟ್ಟು ಹುರಿಬೇಕಾದ್ರೆ ಸ್ಮೆಲ್ ಲೈಟಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ಅದು ನೋಡ್ಕೊಳ್ಳಿ ಅಷ್ಟೇ, ಹುರ್ಕೊಳ್ಬೇಕಾದ್ರೆ ಆ ಸ್ಮೆಲ್ ಬರುತ್ತೆ ನಮಗೆ ಕಡಲೆ ಹಿಟ್ಟು. ಇದು ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಹುರ್ಕೊಂಡಿದ್ದೀನಿ ಚೆನ್ನಾಗಿ ಕಡಲೆ ಹಿಟ್ಟನ್ನ. ಈಗ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ, ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಇದನ್ನು ನಾನೀಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೇನೆ. ಈಗ ಈ ಬೌಲ್ಗೆ ನಾನು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊತೀನಿ. ಅಡುಗೆ ಎಣ್ಣೆನೂ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ, ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊತೀನಿ. ಕಡಲೆ ಎಣ್ಣೆನ ಹಾಕೋಬೇಕಾದ್ರೆ ನೋಡಿಕೊಂಡು ಫಸ್ಟು ಹಾಕ್ಕೊಳ್ಳಿ, ಹಾಕೋಬೇಡಿ. ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನೋಡಿ, ಇದನ್ನು ಗಂಟೆ ಇಲ್ಲದ ಹಾಗೆಯೇ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ತುಪ್ಪ ಹಾಕ್ಕೊಂಡು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಸೊ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಸೊ ಈಗ ನಾನು ಒಂದು ಚೂರು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ರೀತಿ ಇದ್ದರೆ ಸಾಕು ಸ್ಟಾರ್ಟಿಂಗು ಕಲಿಸ್ಕೊಳ್ಳೋದು. ಆಮೇಲೆ ನೀವು ಹೋಗ್ತಾ ಸ್ವಲ್ಪ ತುಪ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಈಗ ಪಾಕ ಆಲ್ಮೋಸ್ಟ್ ಇನ್ನೇನಿದೆ. ಸೊ ಈ ರೀತಿ ನೀವು ಸ್ಪೂನಲ್ಲಿ ತೊಗೊಂಡು ನೋಡ್ಬೋದು. ಈಗ ಒಂದು ಕೈಗೆ ಹಿಂಗೆ ಮಾಡಿ. ಸೊ ಆಲ್ಮೋಸ್ಟ್ ಇದೆ ತಗೊಂಡಾಗ. ಸೊ ನೀವು ನೋಡಿ ಇನ್ನೊಂದು 2-3 ನಿಮಿಷ ಪಾಕ ರೆಡಿ ಆಗಿಬಿಡುತ್ತೆ. ಇದು ಪಾಕ ರೆಡಿ ಆಗುತ್ತೆ. ಇಲ್ಲ ಒಂದು ಬೌಲು ಅಂದರೆ ನೀವು ನೋಡ್ಕೊಳ್ಳಿ ಯಾವುದು ಸೈಜಿಗೆ ಬೇಕೋ ಆ ಸೈಜ್ ಬೌಲು, ಇಲ್ಲಾಂದರೆ ಸ್ವಲ್ಪ ದೊಡ್ಡದ ಇರಲಿ ಬೌಲು. ಮತ್ತು ಇಲ್ಲ ಒಂದು ತಟ್ಟೆಗೆ ಸುತ್ತ ಒಂದು ತುಪ್ಪನ ಸವರ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಅದು ಮಾಡೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಫಸ್ಟೇ ಒಂದು ತಟ್ಟೆಗೆ ಇಲ್ಲಾಂದರೆ ಒಂದು ಬಟ್ಲಿಗೆ ತುಪ್ಪ ಸವರಿ ಇಟ್ಕೊಂಡು ಈ ಬೌಲಿಗೆ ನಾನು ಈಗ ತುಪ್ಪನ ಸವರಿ ಇಟ್ಕೊಂಡ್ಬಿಡ್ತೀನಿ. ಸೊ ಲಾಸ್ಟ್ ಮೂಮೆಂಟಲ್ಲಿ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಇಲ್ಲೇ ನಾನು ತುಪ್ಪ ಸವರಿ ಇಟ್ಕೊಂಡ್ಬಿಡ್ತೀನಿ. ಇದು ಪಾಕ ರೆಡಿಯಾಗಿದೆ. ಈಗ ನಾನು ಏನು ಕಡಲೆ ಹಿಟ್ಟು ಹುರ್ಕೊಂಡಿದ್ನಲ್ಲ ಅದೇ ಪಾನಿಗೆ ನಾನು ಪಾಕನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ಕೈ ಬಿಡ್ದಂಗೆ ಇದನ್ನು ಕಲಿಸ್ಕೊಳ್ತಾ ಹೋಗಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂತಂದರೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ನೀವು ಮಿಕ್ಸ್ ಮಾಡ್ತಾ ಸ್ವಲ್ಪ ತುಪ್ಪ ಎಣ್ಣೆ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಚೂರೇ. ಸೊ ಲೈಕ್ ಹೀಗೆ. ಈಗ ನಾನು ಇದು ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಇದಕ್ಕೆ ನಾನು ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ. ಸೊ ನೋಡಿ, ಎಣ್ಣೆ ಹಾಕ್ಕೊಂಡೆ ನಾನು ಸ್ವಲ್ಪ. ಜಾಸ್ತಿ ಹಾಕೋಬೇಡಿ, ಸ್ಟಾರ್ಟಿಂಗಲ್ಲೇ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಬಿಕಾಸ್ ಹೋಗ್ತಾ ಇದು ಗಟ್ಟಿ ಆಗ್ತಾ ಹೋಗುತ್ತಲ್ಲ, ಆವಾಗ ಮತ್ತೆ ಬೇಕಾಗುತ್ತೆ. ಹಾಗಾಗಿ ತುಪ್ಪ ಆದರೂ ಸರಿ, ಎಣ್ಣೆ ಆದರೂ ಸರಿ, ಯಾವುದಾದ್ರೂ ಒಟ್ಟಿನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಚೆನ್ನಾಗಿ. ಸೊ ಕೈ ಬಿಡಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈಗ ತುಪ್ಪ, ಈಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಇದು ಕುದೀತಾ ಸ್ವಲ್ಪ ಅದು ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ನಾನು ಎಣ್ಣೆ ತುಪ್ಪ ಅವಾಗವಾಗ ಮಧ್ಯೆ ಒಂದು ಸ್ವಲ್ಪ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಗಟ್ಟಿಯಾಗೋ ಥರ ಮಾಡ್ಕೊಬಿಡಿ, ಬಟ್ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ. ಹಾಗಾಗಿ ಅವಾಗವಾಗ ಸ್ವಲ್ಪ ತುಪ್ಪ ಎಣ್ಣೆನ ಹಾಕ್ಕೊಳ್ಳಿ. ಈಗ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ತುಪ್ಪ ಇಲ್ಲ ಅಂತ ಅಂದರೆ ನೀವು ಯೂಸ್ ಮಾಡೋ ಅಡುಗೆ ಎಣ್ಣೆನೇ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಎರಡನ್ನೂ ಯೂಸ್ ಮಾಡ್ಕೊಂಡಿದ್ದೀನಿ, ಅಡುಗೆ ಎಣ್ಣೆ ಹಾಗೆ ತುಪ್ಪನ. ನೀವು ಬರೀ ತುಪ್ಪ ಯೂಸ್ ಮಾಡ್ಬೋದು, ಇಲ್ಲ ಎಣ್ಣೆನಾದರೂ ಯೂಸ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಆಲ್ಮೋಸ್ಟ್ ಆಗ್ತಾ ಇದೆ. ಒಂದು 15 ಮಿನಿಟ್ಸ್ವರೆಗೂ ಇದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ಕೊಳ್ತಾ ಇರಬೇಕು. ಬಿಕಾಸ್ ಅದು ಗಟ್ಟಿಯಾಗೋದಕ್ಕೆ ಬಿಡಬಾರ್ದು. ಆವಾಗವಾಗ ಎಣ್ಣೆ ತುಪ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸೊ ಇದು ಈ ರೀತಿ ಇಷ್ಟು ತೆಳ್ಳಗಿದ್ರೂ ಸಾಕು. ಇನ್ನು ತೆಳ್ಳಗಿದ್ರೂ ನಡೆಯುತ್ತೆ, ತುಂಬ ಗಟ್ಟಿ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆಮೇಲೆ ಹಾರದ ಮೇಲೆ ಒಂಥರ ಪುಡಿ ಥರ ಬರುತ್ತೆ ಗೊತ್ತಾ, ಆ ಥರ ಆಗೋಗ್ಬಿಡುತ್ತೆ. ಸೊ ಸಾಫ್ಟ್ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ತೆಳ್ಳಗೆ ಇರಲಿ, ತುಂಬ ಗಟ್ಟಿ ಮಾಡ್ಕೊಬೇಡಿ. ಇವಾಗ ಈ ತುಪ್ಪ ಎಲ್ಲ ಬಿಟ್ಕೊಳ್ತದೆ. ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ಅರ್ಥ. ಸೊ ನೀವು ಇಲ್ಲಿ ನೋಡ್ಬೋದು, ಈ ಕಡೆ ಎಲ್ಲ ತುಪ್ಪ ಬಿಟ್ಕೊಳ್ತಾ ಇದೆ, ಇದು ರೆಡಿ ಇದೆ ಅಂತ ಅರ್ಥ. ಸೊ ನಾನು 2 ಮಿನಿಟ್ಸ್ ನನಗೆ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಆಮೇಲೆ ಇದನ್ನು ಒಂದು ಬೌಲ್ಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ, ಆ ಬೌಲ್ಗೆ ಹಾಕ್ಕೊಂಡ್ಬಿಡ್ತೇನೆ.
ಇದು ತಿರುಗಿಸುವಾಗ ನೀವು ನೀಟಾಗಿ ನೋಡ್ಬೋದು, ಅಂಟೋದಿಲ್ಲ. ಸೊ ಹಿಂಗೆ ಹೇಳಿದ ತಕ್ಷಣ ಸೊ ನೀವು ನೋಡ್ತಿದ್ದೀರಲ್ಲ, ಸೊ ಹಿಂಗೆ ತಿರುಗಿಸ್ತಿದ್ರೆ ನೀಟಾಗಿ ಅದು ಹಂಗೆ ಬಂದುಬಿಡುತ್ತೆ ನಿಮಗೆ. ಸೊ ಈಗ ನಾನು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಗೈಸ್, ಇವಾಗ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನಾನೇನು ತುಪ್ಪ ಸವರಿ ಇಟ್ಕೊಂಡಿದ್ದೀನಲ್ಲ ಅದೇ ಬೌಲ್ಗೆ ಹಾಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಾದರೆ ಮತ್ತೆ ಮೇಲೆ ತುಪ್ಪನ ಹಾಕೋಬೋದು, ಇಲ್ಲ ಅಂದರೂ ನಡೆಯುತ್ತೆ. ಬಟ್ ನಾನು ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಮತ್ತೆ ತುಪ್ಪನ ಹಾಕ್ಕೊಂಡು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಇದನ್ನು ಒಂದು 4 ರಿಂದ 5 ಅವರ್ನ ಹಾರೋದಕ್ಕೆ ಬಿಟ್ಬಿಡ್ತೀನಿ. ಸೊ ಅದು ಬಿಸಿ ಫುಲ್ಲು ತಣ್ಣಗಾಗಬೇಕು, ಅಲ್ಲಿವರೆಗೂ ನಾನು ಹಾರೋದಕ್ಕೆ ಬಿಟ್ಬಿಡ್ತೀನಿ ಈಗ ಇದನ್ನು. ಸೊ ಗೈಸ್, ಇದು ಇವಾಗ ನಾನು 4 ರಿಂದ 5 ಅವರ್ ಬಿಟ್ಟಿದ್ದೆ. ಸೊ ಇದು ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಇದನ್ನು ಕಟ್ ಮಾಡೋಣ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ಬಟ್ ನಾನು ಹಾಗೆ ಜಸ್ಟ್ ನಾರ್ಮಲಾಗಿ ಒಂದು ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ಎಷ್ಟು ನೀಟಾಗಿ ಲೈನ್ ಕಟ್ ಆಗ್ತಾ ಇದೆ ಅಂತ. ಸೊ ಗೈಸ್, ಮೈಸೂರು ಪಾಕ ನಾನು ಹೆಂಗೆ ಬೇಕೋ ಆ ಶೇಪ್ಗೆ ಸುಮ್ಮನೆ ಕಟ್ ಮಾಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಕರೆಕ್ಟಾಗಿದೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.